ಗದಗ್ ಸ್ಟೇಡಿಯಂನ ಹೈ ಮಾಸ್ಟ್ ಲೈಟ್ ಬಂದ್, ಕ್ರೀಡಾಪಟುಗಳಿಗೆ ಟ್ರೈನಿಂಗ್ ಕಷ್ಟ, ಸಿಂಥೆಟಿಕ್ ಮೈದಾನವೂ ಹಾಳು. ಕ್ರೀಡಾ ಸಚಿವರೇ ಗಮನಿಸಿ, ಗದಗ ಸ್ಟೇಡಿಯಂ ಅಧ್ವಾನವಾಗಿರುವಂತಹ ಸುದ್ದಿ ಇದು. ನಮ್ಗೇನು ಅಥ್ಲೆಟಿಕ್ಸ್ ಬೇಕಾಗಿರುವಂತ ಬೇಸಿಕ್ ಇಕ್ವಿಪ್ಮೆಂಟ್ಸ್ ಯಾವುದೇ ಸಿಗ್ತಾ ಇಲ್ಲ. ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಅನುದಾನ ಬರ್ತೈತಿ, ಬಂದ ಅನುದಾನ ಎಲ್ಲಿ ಹೊಂಟೈತಿ? ಸಿಂಥೆಟಿಕ್ ಹೈ ಜಂಪ್ ಬೆಡ್ ಇಲ್ಲ, ಪೋಲ್ ಔಟ್ ಬೆಡ್ ಇಲ್ಲ, ಇಂಜುರಿ ಬರ್ತಾ ಇದೆ. ಗದಗ ಜಿಲ್ಲಾ ಕ್ರೀಡಾಂಗಣ ಅವ್ಯವಸ್ಥೆಯ ಆಗರವಾಗಿದೆ. ಸ್ಟೇಡಿಯಂನ 2 ಹೈ ಮಾಸ್ಟ್ ಲೈಟ್ ಬಂದ್ ಆಗಿದೆ. ಜಿಲ್ಲಾ ಕ್ರೀಡಾಂಗಣಕ್ಕೆ ಕತ್ತಲು ಆವರಿಸಿದೆ. ರಾತ್ರಿ ಕತ್ತಲಲ್ಲಿ ರನ್ನಿಂಗ್ ಮಾಡೋದು ಕಷ್ಟ, ಕ್ರೀಡಾಪಟುಗಳಿಗೆ ಟ್ರೈನಿಂಗ್ ಮಾಡೋದು ಕಷ್ಟ ಆಗಿದೆ. ಕತ್ಲಲ್ಲಿ ಮಕ್ಕಳಿಗೆ ಫುಟ್ಬಾಲ್ ಟ್ರೈನಿಂಗ್ ಕಷ್ಟ ಆಗ್ತಾ ಇದೆ. ಸಿಂಥೆಟಿಕ್ ಮೈದಾನ ಕೂಡ ಹಾಳಾಗ್ಬಿಟ್ಟಿದೆ. ಹೈ ಜಂಪ್ ಬೆಡ್ ಕೊಟ್ಟಿಲ್ಲ ಕ್ರೀಡಾ ಇಲಾಖೆ, ವ್ಯವಸ್ಥೆಗಳನ್ನ ಸರಿಯಾಗಿ ಮಾಡಿಲ್ಲ. ಹಾಗಾಗಿ ಕ್ರೀಡಾಪಟುಗಳಿಗೆ ಟ್ರೈನಿಂಗ್ ಅಂತ ಹೋದಾಗ, ಪ್ರಾಕ್ಟೀಸ್ ಮಾಡುವಾಗ ಕಾಲ್ ನೋವೆಲ್ಲ ಬರ್ತಾ ಇದೆ. ಇನ್ನು ಹೈ ಮಾಸ್ಟ್ ಲೈಟ್ಗಳ ರಿಪೇರಿ ಯಾವಾಗ ಅಂತೇಳಿ ಕ್ರೀಡಾಪಟುಗಳು ಕೇಳ್ತಾ ಇದ್ದಾರೆ. ಸಿಂಥೆಟಿಕ್ ಮೈದಾನ ದುರಸ್ತಿ ಮಾಡಿಸಿಲ್ಲ ಕ್ರೀಡಾ ಇಲಾಖೆ ಅಧಿಕಾರಿಗಳ ವಿರುದ್ಧ ಕ್ರೀಡಾಪಟುಗಳು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗದಗದ ಜಿಲ್ಲಾ ಕ್ರೀಡಾಂಗಣ ಅವ್ಯವಸ್ಥೆಯ ಆಗರವಾಗಿದೆ. ಹೈ ಮಾಸ್ಟ್ ಲೈಟ್ ಬಂದ್ ಆಗಿದೆ, 2 ಲೈಟ್ಗಳಿದೆ. ರಾತ್ರಿ ಹೊತ್ತಲ್ಲಿ ಟ್ರೈನಿಂಗ್ಗೆ ಅನುಕೂಲ ಆಗ್ತಿತ್ತು, ಅದು ಸರಿಯಾದ ವ್ಯವಸ್ಥೆಯಲ್ಲಿ ಇದ್ದಿದ್ರೆ, ಆನ್ ಆಗಿದ್ದಿದ್ರೆ. ಬಟ್ ಅದು ಈಗ ಕೈ ಕೊಟ್ಟಿದೆ. ಅದರ ರಿಪೇರಿ ಯಾವಾಗ ಅಂತ ಕೇಳೋದ್ರ ಜೊತೆಯಲ್ಲಿ ನಮಗೆ ಸೌಕರ್ಯಗಳು ಬೇಕು, ಅದನ್ನು ಕೊಡ್ತಾ ಇಲ್ಲ. ಹಾಗಾಗಿ ನಮ್ಗೆ ಸಹಜ ಅಲ್ಲಿ ಟ್ರೈನಿಂಗ್ ಹೋದಾಗ ಅಥವಾ ಪ್ರಾಕ್ಟೀಸ್ಗೆ ಹೋದಾಗ ಕೈ ಕಾಲು ನೋವು ತುಂಬಾ ಬರ್ತಾ ಇದೆ. ಕ್ರೀಡಾಪಟುಗಳಿಗೆ ಅನುಕೂಲ ಆಗಲಿ ಅಂತಾನೆ ಜಿಲ್ಲಾ ಕ್ರೀಡಾಂಗಣವನ್ನ ಮಾಡಿದ್ದಾರೆ. ಆದರೆ ಸದ್ಯಕ್ಕದು ಅವ್ಯವಸ್ಥೆಯ ಆಗರವಾಗಿದೆ. ಕ್ರೀಡಾ ಇಲಾಖೆ ಏನ್ ಮಾಡ್ತಾ ಇದೆ ಅಂತ ಹೇಳಿ ಕ್ರೀಡಾಪಟುಗಳು ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ಸಿಂಥೆಟಿಕ್ ಹೋಗಿದೆ ಇದು, ಯಾಕಂದ್ರೆ ಹೊಳ್ಳಿ ಹೊಡಿತದೆ, ಓಡೋರಿಗೆ ಗೊತ್ತಾಗುತ್ತದೆ, ಸೇನ್ಬೋನ್ ಪೇನ್ ಬರುತ್ತೆ, ಹೊಳ್ಳಿ ವಾಪಸ್ ಹೊಡಿತಾ ಇದ್ರೆ. ಮತ್ತೊಮ್ಮೆ ಶೌಚಾಲಯ ಇಲ್ಲ, ಅಥ್ಲೆಟಿಕ್ಗಳಿಗೆ ಅಂತೇಳಿ ಶೌಚಾಲಯ ಇಲ್ಲ, ಹೈ ಜಂಪ್ ಬೆಡ್ ಇಲ್ಲ, ಹರಿದಿದೆ ಅದು, ಪೋಲ್ ಔಟ್ ಬೆಡ್ ಇಲ್ಲ, ನೀ ಇಂಜುರಿ ಬರುತ್ತೆ, ಮತ್ತು ಆ್ಯಂಕಲ್ ಇಂಜುರಿ ಬರುತ್ತೆ, ಸ್ಪೈಕ್ಸ್ ಲಘು ಹಾಳಾಕವು, ಶೂ ಲಘು ಹಾಳಾಕವು, ರೋಡ್ ಮ್ಯಾಗ ಹೊಡೆದಂಗೆ ಆಕತಿ, ರೋಡ್ ಮ್ಯಾಗ ಹೊಡೆದಂಗೆ ಆದ್ರೆ ಲಘು ಹಾಳಾಗುತ್ತೆ, ತೆಳಗಿಂದು ಸೋಲ್ ಏನಿರ್ತದೆ ಲಘು ಹಾಳಾಗುತ್ತೆ. ಈಗ ವರ್ಷ ಬರೋದು 6 ತಿಂಗಳಿಗೆ ಹೋಗುತ್ತೆ, 3 ತಿಂಗಳಿಗೆ ಹೋಗುತ್ತೆ. ಅದು ಮೊದಲು ವಾಕ್ ಮಾಡೋದು ಸಮಸ್ಯೆ ಇಲ್ಲ. ಇದು ಅಥ್ಲೆಟ್ಗಳು ಓಡೋರ್ಕಿನ್ನ ವಾಕ್ ಮಾಡೇ ಸಿಂಥೆಟಿಕ್ ಹಾಳಾಗಿದೆ. 3 ಟ್ರ್ಯಾಕ್ ಹಂಚ್ಕೊಡ್ತಾರೆ ಅವರು, 3 ಟ್ರ್ಯಾಕ್ ನಮಗಂತ, ಈಗ ನಾವು ಆ ಕಡೆ 2-3 ಟ್ರ್ಯಾಕ್ ಅವ್ರಿಗೆ ಅಂತ ಹೇಳ್ತಾರೆ. ಹಿಂಗೆ ಹೇಳಿದ್ರೆ ಏನು ಹೇಳ್ಬೇಕು? ಈಗ 1 ಲೈನ್ದಾಗ ಮಾಡೋಕ್ಕಾಗಲ್ಲ. ನಂದಾದ್ರೆ 1 ಲೈನ್ದಾಗ ಓಡೋದು, ನಾವು 1 ಲೈನ್ದಾಗ ಓಡ್ಬೋದು. ಹೌದು, ಆಗುತ್ತೆ. ಇನ್ನೊಂದು ಪ್ರಾಬ್ಲಮ್ ಸರ್, ಅದೊಂದು ಬಿಡಿಸ್ಕೊಡಿ. ಮಟೀರಿಯಲ್ಸ್ ಜಾಸ್ತಿ ಅವ ಸರ್ ಇಲ್ಲಿ. ನಮ್ಗೆ ಹಾಟ್ಲೆ ಬೇಕು, ಸ್ಮಾಲ್ ಹಡಲ್ಸ್ ಬೇಕು, ಲ್ಯಾಡರ್ ಬೇಕು, ಮೆಡಿಸನ್ ಬಾಲ್ ಬೇಕು, ಬ್ಲಾಕ್ಸ್ ಅಂತ ಬೇಕೇ ಬೇಕು ಸರ್. ಹೌದಾ, ಬ್ಲಾಕ್ಸ್ ನಮ್ಗೆ ಕೊಡೋದಿಲ್ಲ ಸರ್. ಸರ್ ನಾನು ಬಂದ ಒಂದು 6 ವರ್ಷದಿಂದ ಇಲ್ಲಿ ಒಂದು ಮ್ಯಾಗ್ ಲೈಟ್ ಕಾಣುತ್ತೆ ಸರ್, ಅದು ಒಂದು ಹತ್ತಿ ಸರ್. ಅದು ಬಿಟ್ಟರೆ ಈ ಸದ್ಯಕ್ಕಂತ ಹತ್ತಿಲ್ಲ ಸರ್. 5 ವರ್ಷದಿಂದ ಅದಕ್ಕೆ 6 ಗಂಟೆ ಎಲ್ಲ ಆದರೆ ಏನು ಸರ್, ಕಾತ್ಲಾಗಿ ಬರುತ್ತೆ. ಆಮೇಲೆ ನಾವೆಲ್ಲ ಕಿತ್ತಾಡ್ಬೇಕು ಸರ್. ಇಲ್ಲ ಅದೇ ಪ್ರಾಬ್ಲಮ್ ಸರ್. ವಾಕರ್ಸ್ ಎಲ್ಲ ಆ ಕಡೆ ಹೊರಗಡೆ ಇಟ್ಟು ನಮಗೆಲ್ಲ ವಾಕರ್ಸ್ ಸರ್. ಸಿಂಥೆಟಿಕ್ಕಿಂದ ಬಾಡಿ ಫುಲ್ ಪೇನ್ ಸರ್. ಒಂದೊಂದು ಮಸಲ್ ಕೂಡ ಎಷ್ಟು ಪೇನ್ ಅನುಭವಿಸಿದ್ರೆ ನಮ್ಗೆ ಗೊತ್ತಿಲ್ಲ ಸರ್. ಹೊಸದೇ ಮಾಡ್ಬೇಕು ಸರ್. ಆಲ್ರೆಡಿ ಗ್ರೌಂಡಲ್ಲಿ ಹಾಳಾಗಿದೆ ಸರ್. ಆಲ್ರೆಡಿ ಈ ಗ್ರೌಂಡಿಂದ ಏನು ನೀವು ಎಷ್ಟು ಓಡಿದ್ರೆ ಯಾವ ಟೈಮಿಗೆ ಓಡಿದ್ರೆ ಅದೇ ಒಂದು ಟೈಮ್ ಓಡಿ ಸರ್. ಸ್ಪೈಕಲ್ಲಿ ಹಾಳಾಗೋದು ಸರ್. ಇದಕ್ಕೆ ಶೌಚಾಲಯಗ್ರಂತ ಇಲ್ಲ ಇಲ್ಲಿ ಬಿಡಿ ಸರ್. ಇಲ್ಲಿ ನಾವು ಬಂದಂತ ಒಳಗಡೆ ಹೋಗಿ ಅಂದ್ರೆ ಯೂಸ್ ಮಾಡೇ ಇಲ್ಲ. ಅವೆಲ್ಲ ವ್ಯವಸ್ಥೆ ಮಾಡಿಕೊಟ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಸರ್. ನಮ್ಗೆ ಇಲ್ಲಿ ಮೇನ್ ಪ್ರಾಬ್ಲಮ್ ಬಂದ್ಬಿಟ್ಟು ಬೇಸಿಕ್ ಇಕ್ವಿಪ್ಮೆಂಟ್ಸ್. ನಮ್ಗೇನು ಅಥ್ಲೆಟಿಕ್ಸ್ ಬೇಕಾಗಿರುವಂಥ ಬೇಸಿಕ್ ಇಕ್ವಿಪ್ಮೆಂಟ್ಸ್ ಯಾವುದೇ ಸಿಗ್ತಾ ಇಲ್ಲ. ಇದ್ದರೂ ಕೂಡ ಅವು ಸರಿಯಾಗಿ ಉಪಯೋಗ ಮಾಡ್ಕೊತಾ ಇಲ್ಲ. ಹೊಳ್ಳೆ ಖಾಲಿ ಅವನ್ನ ಅಲ್ಲೇ ಒಂದು ರೂಮ್ನಾಗ ಖಾಲಿ ಹೋಗಿದಾರೆ ಸರ್. ಅವನ್ನ ನೋಡಿ ಬಂದೀವಿ ನಾವು. ಕೇಳಿದ್ರೆ ಏನಂತಾರೆ, ಓಕೆ ನಾವೆಲ್ಲ ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ, ಲೆಟರ್ ಬರೆದು ಕೊಡ್ರಿ ಎಲ್ಲ ಹೇಳ್ತಾರೆ ಸರ್. ಲೆಟರ್ ಬರೆದು ಕೊಟ್ಟಿದ್ದಾಯ್ತು, ಎಲ್ಲ ಕೇಳಿದ್ದಾಯ್ತು. ಹೌದಾ, ನಮ್ಗೇನೋ ಒಂದು ಕನಸೈತಿ, ನ್ಯಾಷನಲ್ ಮೆಡಲ್ ಮಾಡಿದರೆ ಏನೇ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೋದು. ನಾವು ಒಂದೇ ಕಾರಣಕ್ಕೆ ಮಾಡ್ತಾ ಇರೋದು, ನನ್ನ ರಾಜ್ಯನ ನನ್ನ ದೇಶನ ರಿಪ್ರೆಸೆಂಟ್ ಮಾಡಬೇಕಂತ ಬಹು ದೊಡ್ಡ ಆಸೆ. ಆ ಕಾರಣದಿಂದ ನಾವು ಚೆನ್ನಾಗಿಲ್ಲಿ ವರ್ಕೌಟೇನೋ ಮಾಡ್ತೀವಿ. ಹೌದಾ, ನಮಗೆ ಬೇಸಿಕ್ ಇಕ್ವಿಪ್ಮೆಂಟ್ ಸಿಗ್ತಾ ಇಲ್ಲ. ಜಿಮ್ಮಿನ ಒಂದು ದೊಡ್ಡ ಪ್ರಾಬ್ಲಮ್ ಇದೆ ಸರ್. ಆ್ಯಂಡ್ ದೆನ್ ಸ್ವಿಮ್ಮಿಂಗ್ ಪೂಲು ಫ್ರೀ ಕೊಡೋಂಗಿಲ್ಲ. ಒಳ್ಳೆ ಮತ್ತು ನಮಗೆ ಟೋ ರ್ಯಾಕ್ ಬೇಕು. ಓಕೆ, ಬೇಸಿಕ್ ಮತ್ತು ಅಡಲ್ಟ್ಸು ಏನು ಇಕ್ವಿಪ್ಮೆಂಟ್ ಸಿಗ್ತಾ ಇಲ್ಲ. ಹಾಂ ಸರ್, ಬೇಕೇ ಬೇಕು ಸರ್. ನಾವು ಸಾಯಂಕಾಲ ಫುಟ್ಬಾಲಲ್ಲಿ ಏನಾಗುತ್ತೆ ಅಂದರೆ 5:30ಗೆ ಇವತ್ತು ತುಂಬ ಕತ್ಲ ಇರೋದ್ರಿಂದ 5:15 ಸ್ಟಾರ್ಟ್ ಮಾಡಿದರೆ 6:15 ಎಲ್ಲ ಕ್ಲೋಸ್ ಆಗಿಬಿಡುತ್ತೆ. ಕಂಪಲ್ಸರಿಯಾಗಿ ಹೈ ಮಾಸ್ಕ್ ಬೇಕೇ ಬೇಕು ಸರ್. ಸರ್ ನಮ್ಮ ಹತ್ರ ಇಲ್ಲಿ ಒಂದು 60 to 80 ಹುಡುಗರು ಇದ್ದಾರೆ ಸರ್. ಎಲ್ಲ ಏಜ್ ಕ್ಯಾಟಗರಿ ಇದ್ದಾರೆ. ಈ ಕ್ಯಾಟಗರಿ ಆಡ್ತಾ ಇದೆಲ್ಲ ಸರ್. ಇದು ಅಂಡರ್ 5 ಅಂಡರ್ 7, ಅಲ್ಲಿ ಅಂಡರ್ 14 ಅಂಡರ್ 13, 14 ಆಡ್ತಾ ಇದ್ದಾರೆ. ಆ ಕಡೆ ಅಂಡರ್ 16 to 18 ಆಡಿಸ್ತಾ ಇದ್ದಾರೆ. ಹೀಗೆ 3 ಕೋಚಸ್ ಬೇರೆ ಡಿವೈಡಲ್ಲೇ ತೊಗೊಳ್ತೀವಿ. ಬಟ್ ಜನ ಇದ್ದಾರೆ, ಬಟ್ ಅದು ಸರಿಯಾಗಿ ಫೆಸಿಲಿಟೀಸ್ ಇಲ್ಲ. ಹೇಳಿದ್ದಾರೆ ಫುಟ್ಬಾಲ್ ಗ್ರೌಂಡ್ ಮಾಡ್ತೀವಿ, ರಾಷ್ಟ್ರೀಯ ಫುಟ್ಬಾಲ್ ಗ್ರೌಂಡನ್ನು, ಬಟ್ ಅದು ಇನ್ನೂ ಪ್ರೊಸೆಸ್ಸಲ್ಲಿ ಬಂದಿಲ್ಲ. ಸೊ ಅದು ಒಂದು ಮನವಿ ಮಾಡ್ತಾ ಇದ್ದೀವಿ ನಿಮ್ಮ ಮುಖಾಂತರ. ಅದನ್ನು ಫುಟ್ಬಾಲ್ ಗ್ರೌಂಡ್ ಬೇಗ ಆದರೆ ಇನ್ನೂ
ಚೆನ್ನಾಗಿರುತ್ತೆ. ಈಗಾಗಲೇ ನಮ್ದು ಏನು ಕರ್ನಾಟಕ ಫುಟ್ಬಾಲ್ ಅಸೋಸಿಯೇಷನಿಂದ ಇಲ್ಲಿ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಬಟ್ ಏನಕ್ಕೆ ಪ್ರೊಸೆಸ್ ಆಗಿಲ್ಲ ಗೊತ್ತಾಗ್ತಾ ಇಲ್ಲ ಸರ್. ಸೆಟಲೈಟ್ ವ್ಯವಸ್ಥೆ ಮಾಡಬೇಕು. ಅದು ಏನಾದರೂ ಆಯ್ತು ಅಂದರೆ ಆಲ್ ಇಂಡಿಯಾ ಫುಟ್ಬಾಲ್ ಫೆಡರೇಷನ್ ಸರ್ಟಿಫೈಡಿಂದ ಕೋಚಸ್ನ ಇಲ್ಲೇ ನಾವು ರೆಡಿ ಮಾಡ್ಬೋದು. ಈ ಕ್ರೀಡಾಂಗಣದಲ್ಲಿ ಸಾಕಷ್ಟು ಕ್ರೀಡಾಪಟುಗಳಿದ್ದಾರೆ. ನಮ್ಮ ಗದಗ ಜಿಲ್ಲೆಯನ್ನ ಹೆಮ್ಮೆಯನ್ನ ಸಾಕಷ್ಟು ಕ್ರೀಡಾಪಟುಗಳು ದೇಶದಲ್ಲಿ, ರಾಜ್ಯದಲ್ಲಿ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿನೂ ಕುಸ್ತಿಯಲ್ಲಿ ಸಾಧನೆ ಮಾಡಿರುವಂಥ ಸಾಕಷ್ಟು ಉದಾಹರಣೆಗಳಿವೆ. ಸರ್ಕಾರದಿಂದ ಲಕ್ಷಾಂತರ ರೂಪಾಯಿ ಅನುದಾನ ಬರ್ತೈತಿ, ಆದ್ರೆ ಬಂದ ಅನುದಾನ ಎಲ್ಲಿ ಹೊಂಟೈತಿ ಅದೇ ಒಂದು ನಮಗೆ ಅನುಮಾನ ಕಾಡ ಅಂತೈತಿ. ಹಾಗಾಗಿ ಇಲ್ಲಿ ಅಧಿಕಾರಿಗಳ ಸಂಪೂರ್ಣ ನಿರ್ಲಕ್ಷ್ಯವಾಗ್ತದೆ. ಇಂಥ ಕ್ರೀಡಾಪಟುಗಳನ್ನು ನಾವು ನಮ್ಮ ದೇಶವನ್ನು ಪ್ರತಿನಿಧಿಸಬೇಕಂತೇಳಿ ಟಿ ವಿಯಲ್ಲಿ ನೋಡುವಂಥ ಆಸೆ ಇದೆ. ಅಷ್ಟೇ ಕಷ್ಟಪಡ್ತಾರೆ. 6 ರಿಂದ 8 ತಾಸವರೆಗೂ ಪ್ರಾಕ್ಟೀಸ್ ಮಾಡ್ತಾರೆ. ಯಾಕೆ ಪ್ರಾಕ್ಟೀಸ್ ಮಾಡ್ತಾರಪ್ಪ ಅಂತಂದ್ರೆ ಏನಾರು ಒಂದು ಸಾಧನೆ ಮಾಡ್ಬೇಕಂತೇಳಿ. ಆದರೆ ಸಾಧನೆ ಮಾಡೋರಿಗೆ ಸಪೋರ್ಟ್ನು ಹಾಗೆ ಇರಬೇಕಲ್ವಾ. ಇವರೇನೆ ತಮ್ಮ ಜೇಬಿಂದ ಕೊಡುವಂಥ ಬೇಕಾಗಿಲ್ಲ ಅಧಿಕಾರಿಗಳು ಸರ್ಕಾರದಿಂದ ಏನು ಬಂದೈತಿ ಅದನ್ನು ಮಾತ್ರ ನೇರವಾಗಿ ಕ್ರೀಡಾಪಟುಗಳಿಗೆ ತಲುಪಿಸಿದ್ರೆ ಸಾಕು. ಅವರು ಸಾಧನೆ ಮಾಡೇ ಮಾಡ್ತಾರೆ. ಬೆಳಕಿನ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ, ಮೂಲಭೂತ ಸೌಕರ್ಯ ಇಲ್ಲದೆ ಇರುವಂಥ ಸಂದರ್ಭದಲ್ಲಿ, ಜಿಮ್ ಇದ್ರೂ ಇಲ್ದಂಗೆ ಆಗಿರುವಂಥ ಸಂದರ್ಭದಲ್ಲಿ ಹಾಗಾಗಿ ಸಮಸ್ಯೆ ಆಗ್ತದೆ. ಹಾಗಾಗಿ ಅಧಿಕಾರಿಗಳು ಅಥವಾ ಸರ್ಕಾರ ಈ ಕೂಡಲೇ ಎಚ್ಚೆತ್ತುಕೊಂಡು ನಮ್ಮ ಗದಗ ಜಿಲ್ಲೆ ಕ್ರೀಡಾಪಟುಗಳನ್ನು ಸಹಾಯ ಮಾಡಬೇಕಂತ ಈ ಮೂಲಕ ಕೇಳ್ಕೊತಾರೆ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಸಂತೋಷ್. ಇಲ್ಲಿ ಜಿಲ್ಲಾ ಕ್ರೀಡಾಂಗಣ ಮಾಡಿದ ಮೇಲೆ ಕಾಲಕ್ಕೆ ಅದನ್ನು ಸರಿಯಾಗಿ ಮೇಂಟೆನೆನ್ಸ್ ಮಾಡಬೇಕಾಗಿತ್ತು. ಅನುದಾನ ಏನೋ ಬರ್ತಾ ಇದೆ, ಬಟ್ ಎಲ್ಲಿ ಹೋಗ್ತಿದೆ ಅಂತ ಹೇಳಿ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಈ ಬಗ್ಗೆ ನಿಮ್ಮ ಹತ್ರ ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಪ್ಲೀಸ್ ಬಿ ಆನ್ಲೈನ್. ಈಗ ಚಿಕ್ಕದೊಂದು ಬ್ರೇಕ್. ವೆಲ್ಕಮ್ ಬ್ಯಾಕ್. ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ಯಾವ ತರ ಇದೆ ಅನ್ನೋ ಕುರಿತಂತೆ ನಿಮಗೆ ಬ್ರೇಕ್ ಮುಂಚೆ ಮಾಹಿತಿಯನ್ನು ಕೊಡ್ತಾ ಇದ್ವಿ. ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನಮ್ಮ ರಿಪೋರ್ಟರ್ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ರು ಸಂತೋಷ್. ಈಗ ಕಾಲಕ್ಕೆ ಮೇಂಟೆನೆನ್ಸ್ ಮಾಡಬೇಕು, ಅನುದಾನ ಬರ್ತಾ ಇದೆ, ಬಟ್ ಅದು ಎಲ್ಲಿ ಹೋಗ್ತಿದೆ ಅಂತ ಹೇಳಿ ಸ್ಥಳೀಯರು ಪ್ರಶ್ನೆ ಮಾಡ್ತಿದ್ದಾರೆ. ಈಗ ಕ್ರೀಡಾಪಟುಗಳಿಗೆ ಆಗ್ತಿರುವಂತಹ ಸಮಸ್ಯೆಗಳೇನು, ಇದಕ್ಕೆ ಸಂಬಂಧಪಟ್ಟಂತ ಇಲಾಖೆ ಏನು ಉತ್ತರ ಕೊಡ್ತಾ ಇದೆ? ಹೌದು ಶರ್ಮಿತಾ, ಏನು ಗದಗ ನಗರದಲ್ಲಿರ್ತಕ್ಕಂತಹ ಜಿಲ್ಲಾ ಕ್ರೀಡಾಂಗಣದಲ್ಲಿ ಕೂಡ ಅವ್ಯವಸ್ಥೆ ಆಗರವಾಗಿ ಈಗ ಮಾರ್ಪಡ್ತಾ ಇರುವಂತದ್ದು. ಯಾಕಂದ್ರೆ ಕಳೆದ 4-5 ವರ್ಷಗಳಿಂದ ಇಲ್ಲಿರ್ತಕ್ಕಂಥ 2 ಹೈಮಾಸ್ಗಳು ಕೂಡ ಸಂಪೂರ್ಣವಾಗಿ ಬಂದ್ ಆಗಿ ಹೋಗಿಬಿಟ್ಟಿದ್ದಾವೆ. ಯಾಕಂದ್ರೆ ಇಲ್ಲಿ ಕೂಡ ಗ್ರಾಮೀಣ ಭಾಗದಿಂದ ಕೂಡ ಸಾಕಷ್ಟು ಕ್ರೀಡಾಪಟುಗಳು ಬಂದು ಇಲ್ಲಿ ರೂಮ್ ಮಾಡ್ಕೊಂಡಿದ್ದು, ಇಲ್ಲಿ ನಾವು ಏನಾದ್ರೂ ಸಾಧನೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಅಥ್ಲೆಟಿಕ್ಸ್ ಆಗಿರ್ಬೋದು ಮತ್ತು ಗ್ರೂಪ್ ಏನು ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು ಇಂಥ ಕ್ರೀಡೆಯಲ್ಲಿ ಕೂಡ ಭಾಗಿ ಆಗ್ತಾ ಇದ್ದಾರೆ. ಈಗ ರಾಜ್ಯ ಮಟ್ಟ ಆಗಿರ್ಬೋದು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಹೆಸರು ಮಾಡ್ಬೇಕಂತೇಳಿ ಸಾಕಷ್ಟು ಆಸೆಗಳನ್ನಿಟ್ಟುಕೊಂಡು ಈ ಒಂದು ಸಿಂಥೆಟಿಕ್ ಮೈದಾನ ಇರೋದ್ರಿಂದಾಗಿ ಇಲ್ಲಿ ಒಂದು ರನ್ನಿಂಗ್ ಆಗಿರ್ಬೋದು ಮತ್ತು ಫುಟ್ಬಾಲ್ ಆಗಿರ್ಬೋದು, ವಾಲಿಬಾಲ್ ಸೇರಿದಂತೆ ಅನೇಕ ಕ್ರೀಡೆಗಳನ್ನ ಆಡ್ತಾರೆ. ಆದ್ರೆ ಆ ಆಡ್ತಕ್ಕಂಥ ಕ್ರೀಡಾಪಟುಗಳಿಗೆ ಸಿಗಬೇಕಾದಂತಹ ಮೂಲಭೂತ ಸೌಕರ್ಯಗಳು ಕೂಡ ಇಲ್ಲಿ ಸಿಗ್ತಾ ಇಲ್ಲ. ಒಂದು ಮೊದಲನೇದಾಗಿ ಅವರಿಗೆ ಸಾಯಂಕಾಲ ಆದ್ಮೇಲೆ ಇಲ್ಲಿ ಬೆಳಕಿನ ವ್ಯವಸ್ಥೆ ಕೂಡ ಆಗಬೇಕಾಗಿತ್ತು, ಆದ್ರೆ ಯಾವುದೇ ರೀತಿ ಆಗಿಲ್ಲ. ಈಗ ಅಲ್ಲಿರ್ತಕ್ಕಂಥ 2 ಹೈಮಾಸ್ಗಳು ಕೂಡ ಸಂಪೂರ್ಣವಾಗಿ ಬಂದಾಗಿ 5 ವರ್ಷಗಳು ಕೂಡ ಕಳೆದೋಗಿದೆ. ಆದ್ರೆ ಈ ಒಂದು ಹೈಮಾಸ್ಗಳು ಕೂಡ ಚಾಲು ಆದ್ರೆ ಇಲ್ಲಿ ಸುಮಾರು ಸಾಕಷ್ಟು ಬೆಳಕಿನ ವ್ಯವಸ್ಥೆ ಕೂಡ ಆಗತ್ತೆ. ಈ ಬರ್ತಕ್ಕಂಥ ಕ್ರೀಡಾಪಟುಗಳಾಗಿರ್ಬೋದು ಮತ್ತು ಕೋಚ್ಗಳಿಗೆ ಕೂಡ ಅಲ್ಲಿ ಟ್ರೈನಿಂಗ್ ಕೊಡೋದಕ್ಕೂ ಕೂಡ ಸಾಕಷ್ಟು ಅನುಕೂಲ ಆಗತ್ತೆ. ಆದ್ರೆ ಇದೊಂದು ಹೈಮಾಸ್ಗಳ ದುರಸ್ತಿಯನ್ನ ಮಾಡಿಸುವಂತೆ ಸಾಕಷ್ಟು ಬಾರಿ ಕೂಡ ಆ ಕ್ರೀಡಾಪಟುಗಳು ಜಿಲ್ಲೆಯ ಇರ್ತಕ್ಕಂತಹ ಕ್ರೀಡಾ ಅಧಿಕಾರಿಗಳಿಗೂ ಕೂಡ ಮತ್ತು ಇಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗಮನಕ್ಕೆ ತಂದ್ರು, ಯಾವುದೇ ರೀತಿ ಪ್ರಯೋಜನವಾಗಿಲ್ಲ. ಆದ್ರೆ ಅಧಿಕಾರಿಗಳು ಹೇಳುವ ಪ್ರಕಾರ ಇಲ್ಲಿ ಒಂದು ಪೆಡ್ಲೈಟ್ ಗಳನ್ನ ಹಾಕಿಸ್ತೇವೆ, ಆದ್ರೆ ಪೆಡ್ಲೈಟ್ ಗಳನ್ನ ಯಾವಾಗ ಅನ್ನೋದು ಯಕ್ಷ ಪ್ರಶ್ನೆ ಕೂಡ ಆಗಿ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಇವತ್ತು ಜಿಲ್ಲಾ ಕ್ರೀಡಾಂಗಣದಲ್ಲಿ ಒಂದು ಲೈಟಿನ ವ್ಯವಸ್ಥೆ ಒಂದೇ ಅಲ್ಲ, ಇಲ್ಲಿ ಇರ್ತಕ್ಕಂಥ ಸಿಂಥೆಟಿಕ್ ಮೈದಾನ ಕೂಡ ಹಾಳಾಗಿ ಸುಮಾರು 4 ರಿಂದ 5 ವರ್ಷಗಳಾಗಿದೆ. ಆ ಸಿಂಥೆಟಿಕ್ ಮೈದಾನ ಹಾಳಾದ್ರೂ ಕೂಡ ಯಾವುದೇ ರೀತಿ ಪ್ರಯೋಜನಕ್ಕೂ ಕೂಡ ಆಗ್ತಾ ಇಲ್ಲ. ಯಾಕಂದ್ರೆ ಆ ಸಿಂಥೆಟಿಕ್ ಮೈದಾನದಲ್ಲಿ ಓಡ್ತಕ್ಕಂಥ ಕ್ರೀಡಾಪಟುಗಳಿಗೆ ಅವರಿಗೆ ಕೂಡ ಮಜಲ್ಸ್ ಅಂದ್ರೆ ಮಜಲ್ಸ್ ಕೂಡ ನೋವಾಗ್ತಾ ಇದಾವೆ, ಸಾಕಷ್ಟು ಕಾಲು ನೋವು ಬರ್ತಾ ಇದಾವೆ. ಅಂದ್ರೆ ಈ ಸಿಂಥೆಟಿಕ್ ಮೈದಾನವನ್ನು ಕೂಡ ದುರಸ್ತಿಯನ್ನ ಮಾಡಿಸ್ಬೇಕು. ಇಲ್ಲಿ ಒಂದು ಫುಟ್ಬಾಲ್ ಮೈದಾನ ಕೂಡ ಆಗ್ಬೇಕಂತ ಸಾಕಷ್ಟು ಕನಸುಗಳು ಇದಾವೆ. ಯಾಕಂದ್ರೆ ಇಲ್ಲಿ ಸಾಕಷ್ಟು ಫುಟ್ಬಾಲ್ ಕ್ರೀಡಾಪಟುಗಳು ಇದಾರೆ, ಜೊತೆಗೆ ಇಲ್ಲಿ ವಾಲಿಬಾಲ್ ಕ್ರೀಡಾಪಟುಗಳು ಇದಾರೆ. ಅಲ್ಲಿ ಇದು ಸಾಕಷ್ಟು ಸ್ಪೇಸ್ ಇದೆ, ಆದ್ರೆ ಇಲ್ಲಿ ಯಾವುದೇ ರೀತಿಯಲ್ಲಿ ಫುಟ್ಬಾಲ್ ಮೈದಾನ ಆಗಿರ್ಬೋದು ಮತ್ತು ಸಿಂಥೆಟಿಕ್ ಮೈದಾನವನ್ನ ದುರಸ್ತಿ ಮಾಡಿಸುವಂತ ಕೆಲಸ ಕೂಡ ಇದುವರೆಗೂ ಕೂಡ ಆಗಿಲ್ಲ. ಆದ್ರೆ ಇದು ಸಂಬಂಧಪಟ್ಟಂತ ಕ್ರೀಡಾ ಅಧಿಕಾರಿಗಳ ಗಮನಕ್ಕೆ ತಂದ್ರೆ ಅವ್ರು ಹೇಳ್ತಾರೆ ಸುಮಾರು 6,20,00,000ಕ್ಕೂ ಅಧಿಕ ಹಣ 6,20,00,000ಕ್ಕೂ ಅಧಿಕ ಹಣ ಮುಂಜಾರಾಗಿದೆ. ಈಗ ಟೆಂಡರ್ ಹಂತದಲ್ಲಿದೆ. ಈ ಒಂದು ಲೈಟಿನ ವ್ಯವಸ್ಥೆಯನ್ನು ಕೂಡ ಮಾಡ್ತೀವಿ, ಇಲ್ಲಿ ಇರ್ತಕ್ಕಂಥ ಸಿಂಥೆಟಿಕ್ ಮೈದಾನವನ್ನು ದುರಸ್ತಿ ಮಾಡ್ತೀವಿ, ಜೊತೆಗೆ ಇಲ್ಲಿ ಫುಟ್ಬಾಲ್ ಟರ್ಫ್ ಮಾಡ್ತೀವಿ ಅನ್ನುವಂತ ಮಾತನ್ನು ಕೂಡ ಹೇಳ್ತಾರೆ. ಆದ್ರೆ ಟೆಂಡರ್ ಹಂತದಲ್ಲೇ ಇದೆ, ಆದ್ರೆ ಯಾವುದೇ ರೀತಿ ಕಾರ್ಯರೂಪಕ್ಕೆ ಕೂಡ ಬಂದಿಲ್ಲ. ಆದ್ರೆ ಈ ರೀತಿ ಆದ್ರೆ ಇಲ್ಲಿ ಬರ್ತಕ್ಕಂಥ ಗ್ರಾಮೀಣ ಪ್ರತಿಭೆಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ನಗರದ ಪ್ರತಿಭೆಗಳಿಗೆ ಸಾಕಷ್ಟು ತೊಂದರೆ ಆಗ್ತದೆ. ಯಾಕಂದ್ರೆ ಅವ್ರಿಗೆ ಕ್ರೀಡೆಯಲ್ಲಿ ಏನಾದ್ರೂ ಸಾಧನೆ ಮಾಡ್ಬೇಕಂತೇಳಿ ಬೆಳಿಗ್ಗೆ 4 ಗಂಟೆಯಿಂದನೇ ಇಲ್ಲಿ ಟ್ರೈನಿಂಗ್ ಮಾಡ್ಕೊಳ್ಳೋ ಕೂಡ ಬರ್ತಾರೆ, ಸಾಯಂಕಾಲ ಕೂಡ ಬರ್ತಾರೆ. ಅಂದ್ರೆ ಬರ್ತಕ್ಕಂಥ ಕ್ರೀಡಾಪಟುಗಳು ಇಲ್ಲಿ ಸರಿಯಾದ ವ್ಯವಸ್ಥೆ ಕೂಡ ಇಲ್ಲ, ಮೂಲಭೂತ ಸೌಕರ್ಯಗಳು ಕೂಡ ಸಿಗ್ತಾ ಇಲ್ಲ. ಇನ್ನು ಆ ಕ್ರೀಡಾಪಟುಗಳಿಗಾಗಿ ಇಲ್ಲಿ ಏನು ಸಾಕಷ್ಟು ವ್ಯವಸ್ಥೆ ಕೂಡ ಆಗ್ಬೇಕಾಯ್ತು. ಒಂದು ಶೌಚಾಲಯ ಆಗಿರ್ಬೋದು, ಕುಡಿ ನೀರಿನ ವ್ಯವಸ್ಥೆ ಆಗಿರ್ಬೋದು,
ಜೊತೆಗೆ ಅವ್ರಿಗೆ ಕ್ರೀಡಾಪಟುಗಳಿಗೆ ಬೇಕಾಗಿರುತ್ತ ಕ್ರೀಡಾ ಸಾಮಗ್ರಿಗಳನ್ನು ಕೂಡ ಈ ಕ್ರೀಡಾ ಇಲಾಖೆಯಿಂದ ಸರಬರಾಜು ಕೂಡ ಆಗಿಲ್ಲ. ಆದ್ರೆ ಇಲ್ಲಿ ನಿರ್ವಹಣೆ ಕೊರತೆ ಒಂದ್ ಕಡೆ ಆದ್ರೆ ಬರ್ತಕ್ಕಂತ ಅನುದಾನ ಎಲ್ಲಿ ಹೋಗ್ತಾ ಇದೆ, ಈ ಕ್ರೀಡಾಪಟುಗಳು ಏನಾದ್ರೂ ಬರ್ತಕ್ಕಂಥ ಅನುದಾನವನ್ನ ಇಲ್ಲಿ ಅಧಿಕಾರಿಗಳು ಲೂಟಿ ಮಾಡ್ತಾ ಇದಾರೆ ಅನ್ನೋದನ್ನ ಯಕ್ಷ ಪ್ರಶ್ನೆಯಾಗಿ ಅಲ್ಲಿ ಏನು ಬರ್ತಕ್ಕಂಥ ಕ್ರೀಡಾಪಟುಗಳು ಕೂಡ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಮತ್ತು ಸಾರ್ವಜನಿಕರು ಕೂಡ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಜಿಲ್ಲಾ ಕ್ರೀಡಾಂಗಣ ಕ್ರೀಡಾಪಟುಗಳಿಗೆ ಅಷ್ಟೇ ಮೀಸಲಾಗಿರ್ಬೇಕಾಗಿತ್ತು. ಇಲ್ಲಿ ವಾಕಿಂಗ್ ಮಾಡಲು ಕೂಡ ದಿನನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಜನ ಕೂಡ ಬರ್ತಾರೆ, ಸಾಕಷ್ಟು ಇಲ್ಲಿ ಹಾಳಾಗ್ತದೆ. ಇಷ್ಟೆಲ್ಲ ಆದ್ರೂ ಕೂಡ ಆ ವಾಕರ್ಸ್ ಗಳಿಗೂ ಕೂಡ ಕಡಿವಾಣ ಹಾಕುವಂತ ಕೆಲಸವನ್ನ ಈ ಒಂದು ಕ್ರೀಡಾ ಇಲಾಖೆ ಅಧಿಕಾರಿಗಳು ಕೂಡ ಮಾಡ್ತಾ ಇಲ್ಲ. ಜೊತೆಗೆ ಈ ಹಾಳಾಗಿರ್ತಕ್ಕಂಥ ಕ್ರೀಡಾಂಗಣಕ್ಕೆ ಏನು ನಿರ್ವಹಣೆಯನ್ನು ಮಾಡಬೇಕಾಗಿತ್ತು, ಯಾವುದೇ ರೀತಿ ನಿರ್ವಹಣೆಯನ್ನು ಕೂಡ ಮಾಡ್ತಾ ಇಲ್ಲ. ಹೀಗಾಗಿ ಸಿಂಥೆಟಿಕ್ ಮೈದಾನ ಹಾಳಾಗೋದಕ್ಕೆ ಈ ಒಂದು ಕ್ರೀಡಾ ಇಲಾಖೆ ಅಧಿಕಾರಿಗಳೇ ಮೇನ್ ಕಾರಣ ಅನ್ನುವಂತ ಮಾತನ್ನ ಕೂಡ ಈಗಾಗಲೇ ಕ್ರೀಡಾಪಟುಗಳು ಕೂಡ ಹೇಳ್ತಾ ಇದ್ದಾರೆ. ಈಗಾಗಲೇ ಈ ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಚ್ ಕೆ ಪಾಟೀಲ್ ಗಮನಕ್ಕೂ ಕೂಡ ಏನು ಹಾಳಾಗಿರುವಂತ ಏನು ಸಿಂಥೆಟಿಕ್ ಮೈದಾನ ಆಗಿರ್ಬೋದು, ಜೊತೆಗೆ ಇಲ್ಲಿರ್ತಕ್ಕಂಥ ಪೆಡ್ಲೈಟ್ ಗಳು ಹಾಕಿಸ್ಬೇಕಂತ ಹೇಳಿ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ಆದ್ರೆ ಯಾವುದೇ ರೀತಿ ಮುತುವರ್ಜಿ ವಹಿಸಿ ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಚ್ ಕೆ ಪಾಟೀಲ್ರಾಗ್ಲಿ ಮತ್ತು ಒಂದು ಕ್ರೀಡಾ ಇಲಾಖೆ ಸಚಿವರು ಆದಷ್ಟು ಬೇಗ ಈ ಒಂದು ಏನು ಗದಗ ಜಿಲ್ಲಾ ಕ್ರೀಡಾಂಗಣದಲ್ಲಿ ಹಾಳಾಗಿರ್ತಕ್ಕಂಥ ಮತ್ತು ಅವ್ಯವಸ್ಥೆ ಏನು ಆಗರವಾಗಿ ಮಾರ್ಪಾಡ್ತಾ ಇದೆ, ಈ ಒಂದು ಕ್ರೀಡಾಂಗಣಕ್ಕೆ ಉತ್ತೇಜನವನ್ನ ನೀಡುವ ಮೂಲಕ ಈ ಒಂದು ಕ್ರೀಡಾಂಗಣಕ್ಕೆ ಆದಷ್ಟು ಬೇಗ ಸಂತೋಷ್ ಪ್ಲೀಸ್ ಈ ಬಗ್ಗೆ ಮಾತಾಡೋದಕ್ಕೆ ಜಿಲ್ಲಾ ಕ್ರೀಡಾಧಿಕಾರಿ ಆಗಿರುವಂತಹ ಶರಣು ಗೋಗೇರಿ ಅವರು ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಮೇಡಮ್ ನಮಸ್ಕಾರ. ಮೇಡಮ್ ಸರ್, ನಾವು ಕ್ರೀಡಾಪಟುಗಳ ಹತ್ರ ಮಾತಾಡಿದ್ವಿ. ನಿಮ್ ಭಾಗದಲ್ಲಿ ಜಿಲ್ಲಾ ಕ್ರೀಡಾಂಗಣದಲ್ಲಿ ಅವ್ಯವಸ್ಥೆ ಆಗರವಾಗಿದೆ, ಹೈಮಾಸ್ ಲೈಟ್ ಹಾಳಾಗಿದೆ, ರಾತ್ರಿ ಹೊತ್ತಲ್ಲಿ ಪ್ರಾಕ್ಟೀಸ್ ಮಾಡಕ್ ಆಗ್ತಿಲ್ಲ, ಮತ್ತೆ ಹೈ ಜಂಪ್ ಬೆಡ್ ಹಾಳಾಗಿದೆ, ಸಿಂಥೆಟಿಕ್ ಟ್ರ್ಯಾಕ್ ಹಾಳಾಗಿದೆ, ತುಂಬಾ ಕಂಪ್ಲೇಂಟ್ಸ್ ಇದೆ ಸರ್. ಮೇಡಮ್ ಏನು ಅಂತಂದ್ರೆ ಮೇಡಮ್, ಮೊದಲನೇದಾಗಿ ಇಡೀ ರಾಜ್ಯದೊಳಗ ಅತ್ಯುತ್ತಮ ಕ್ರೀಡಾಂಗಣದೊಳಗ ಗದಗ ಜಿಲ್ಲೆ ಕೆ ಎಚ್ ಪಾಟೀಲ್ ಕ್ರೀಡಾಂಗಣನು ಒಂದು ಮೇಡಮ್. ಇಲ್ಲಿ ಯಾವುದೇ ರೀತಿಯಾದಂತ ಅವ್ಯವಸ್ಥೆ ಇಲ್ಲ ಮೇಡಮ್. ರಿಯಾಲಿಟಿ ಕೇವಲ ಕ್ರೀಡಾಪಟುಗಳಿಗೆ ಮೀಸಲಿಡಿ ವಾಕರ್ಸ್ ಯಾಕೆ ಅಲೋ ಮಾಡ್ತಾ ಇದ್ದೀರಾ? ಸೊ ಅದರಿಂದಾನು ಹಾಳಾಗ್ತಿದೆ ಟ್ರ್ಯಾಕ್ ಎಲ್ಲ ಅಂತ ಆರೋಪ ಇದೆ. ಮೇಡಮ್ ಹೇಳ್ತೀನಿ ಮೇಡಮ್, ಅದಕ್ಕೂ ಉತ್ತರ ಹೇಳ್ತೀನಿ ಮೇಡಮ್. 2010-11ರಿಂದ ಸಿಂಥೆಟಿಕ್ ಟ್ರ್ಯಾಕ್ ಗದಗದಲ್ಲಿ ನಿರ್ಮಾಣ ಆಗಿದೆ ಮೇಡಮ್. ಈಗ ಅದು ಸಣ್ಣ ಪುಟ್ಟ ಸ್ವಲ್ಪ ಒಂದು 2-3% ಹಾಳಾಗಿದೆ ಮೇಡಮ್. ಇದು ಮಾನ್ಯ ಉಸ್ತುವಾರಿ ಸಚಿವರು ಮಾನ್ಯ ಮುಖ್ಯಮಂತ್ರಿಗಳಿಗೂ ಗಮನಕ್ಕೆ ತಂದಿದ್ದಾರೆ ಮೇಡಮ್. ಮಾನ್ಯ ಉಸ್ತುವಾರಿ ಸಚಿವರಾದಂತ ಎಚ್ ಕೆ ಪಾಟೀಲ್ ಸಾಹೇಬ್ರು ಮೇಡಮ್ ನಮ್ಮ ಕ್ರೀಡಾಂಗಣದ ಬಗ್ಗೆ ಬಹಳಷ್ಟು ಅಭಿಮಾನ ಮೇಡಮ್. 6,12,00,000 ವೆಚ್ಚದಲ್ಲಿ ಪೆಡ್ಲೈಟ್ ಮತ್ತು ಫುಟ್ಬಾಲ್ ಟರ್ಫ್ ನಿರ್ಮಾಣ ಕಾಮಗಾರಿ ಈಗಾಗಲೇ ಟೆಂಡರ್ ಫೈನಲ್ ಆಗಿದೆ ಮೇಡಮ್. ಇನ್ನೊಂದು 15 ದಿನಗಳಲ್ಲಿ ಆ ಒಂದು ಕೆಲಸ ಕಾರ್ಯಾರಂಭ ಮಾಡುತ್ತೆ ಮೇಡಮ್. ಒಂದು ಮೇಡಮ್, ಈಗ ಏನು ತಾವು ಇದು ಅಂದ್ರಲ್ಲ ಮೇಡಮ್, ಲೈಟ್ ಅಂದ್ರೆ ಲೈಟಿಂದು ಯಾವ್ದು ಹೈಮಾಸ್ಕ್ ಅಂದ್ರಲ್ಲ ಮೇಡಮ್, ಅದು ಬಹಳಷ್ಟು ಹಳೇದು, ಬಹಳಷ್ಟು ಅದು ಖರ್ಚಿಂದು ಜಾಸ್ತಿ ಇತ್ತು. ನಾವು ಸರ್ಕಾರಕ್ಕೆ ಯಾವುದೇ ಹಾನಿ ಮಾಡಬಾರ್ದು ಅನ್ನುವಂತ ಉದ್ದೇಶದಿಂದ ಮೇಡಮ್ 250 ಕಿಲೋ ವ್ಯಾಟಿಂದು ಮೇಡಮ್ ವ್ಯಾಟ್ಸ್ ಇದ್ದು 10 ಕಡೆ ಲೈಟ್ ಹಾಕಿದೀವಿ ಮೇಡಮ್. ಲೈಟಿಂದು ಯಾವುದೇ ರೀತಿಯಾದಂತ ಕೊರತೆ ಇಲ್ಲ ಮೇಡಮ್. ಇದು ಸಿಂಥೆಟಿಕ್ ದುರಸ್ತಿ ಅಲ್ಲ, ನೀವೇ ಹೇಳ್ತಿರೋದು ಸರ್ಕಾರಕ್ಕೆ ಹೊರೆ ಆಗಬಾರದು, ಕ್ರೀಡಾಪಟುಗಳಿಗೆ ಕಷ್ಟ ಆದ್ರೂ ಪರವಾಗಿಲ್ಲ. ಅಲ್ಲ ಮೇಡಮ್, ಲೈಟ್ ನಮ್ಗೆ ಏನ್ ಸಫಿಶಿಯಂಟ್ ಬೇಕಿದೆ ಮೇಡಮ್ ಅದನ್ನೆಲ್ಲಾ ಪರ್ಯಾಯ ವ್ಯವಸ್ಥೆನ ಮಾಡಿದೀವಿ ಮೇಡಮ್. ಅದ್ರ ಜೊತೆಗೀಗ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಮಾದರಿಯೊಳಗ ಫೆಡ್ಲೈಟ್ ವ್ಯವಸ್ಥೆಯನ್ನು ಸಹಿತವಾಗಿ ಮಾನ್ಯ ಉಸ್ತುವಾರಿ ಸಚಿವರು ಮಂಜೂರು ಮಾಡಿಸಿದಾರೆ ಮೇಡಮ್. ಅದು ಇನ್ನೇನು 1 ವಾರ ಸರ್. ಈಗ ಎಲ್ಲ ಸಮಸ್ಯೆ ಸಾಲ್ವ್ ಆಗಕ್ಕೆ ಎಷ್ಟು ದಿನ ಬೇಕಾಗತ್ತೆ ಸರ್? ಮೇಡಮ್ ಏನಿಲ್ಲ, ಫುಟ್ಬಾಲ್ ಟರ್ಫ್ ಫೆಡ್ಲೈಟ್ ಇಂದು 15 ದಿನದಲ್ಲಿ ಕೆಲಸ ಪ್ರಾರಂಭ ಆಗುತ್ತೆ ಮೇಡಮ್. ಇದು ಏನು ಸಿಂಥೆಟಿಕ್ ಇದೆ ಅಲ್ಲ ಮೇಡಮ್, ಅದು ಸರ್ಕಾರದ ಗಮನಕ್ಕೆ ಇದೆ ಮೇಡಮ್. ಸಣ್ಣ ಪುಟ್ಟ ಅದನ್ನು ಸಹಿತ ರಿಪೇರಿಯನ್ನ ಮಾಡಿಸ್ತಾರೆ ಮೇಡಮ್. ಯಾವುದೇ ರೀತಿಯಾದಂತ ಕ್ರೀಡಾಪಟುಗಳಿಗೆ ನಮ್ಮ ಕ್ರೀಡಾಂಗಣದಲ್ಲಿ ಯಾವುದೇ ರೀತಿಯಾದಂತ ತೊಂದರೆ ಆಗ್ತಾ ಇಲ್ಲ ಮೇಡಮ್. ರಿಯಾಲಿಟಿ ಚೆಕ್ನು ಮಾಡಬಹುದು ಮೇಡಮ್. ಅಲ್ಲ, ರಿಯಾಲಿಟಿ ಚೆಕ್ ಮಾಡಿದಾಗ ನಾವು ಮೈದಾನಕ್ಕೆ ಹೋದಾಗ ನಮ್ಮ ರಿಪೋರ್ಟರ್ ಸಮಸ್ಯೆನ ಅಲ್ಲಿನ ಕ್ರೀಡಾಪಟುಗಳು ಹೇಳಿರೋದು, ಮತ್ತೆ ವಾಕರ್ಸ್ ನಾವು ವಿಡಿಯೋ ಸಮೇತ ಪ್ಲೇ ಮಾಡಿ ತೋರಿಸ್ತಾ ಇದೀವಿ. ಸೊ ಅವ್ರಿಗೂ ಅಲೋ ಮಾಡಿರೋದ್ರಿಂದನೂ ಸಮಸ್ಯೆ ಅಂತ ಅವ್ರು ಹೇಳ್ತಿದ್ದಾರೆ. ವಾಕರ್ಸ್ ಸಮಸ್ಯೆ ಇದೆ ಮೇಡಮ್, ಇಲ್ಲ ಅಂತ ಹೇಳ್ತಾ ಇಲ್ಲ ಮೇಡಮ್. ಇದು ನಮ್ಮ ಜಿಲ್ಲಾ ಉಸ್ತುವಾರಿ ಸಮಿತಿ ಅಂತಿದೆ ಮೇಡಮ್, ನಿರ್ವಹಣಾ ಸಮಿತಿ ಅಂತಿದೆ ಮೇಡಮ್. ಆ ಸಮಿತಿಗಳಿಗೂ ಈ ವಿಷಯವನ್ನ ಸಾರ್ವಜನಿಕರು ವಾಕ್ ಮಾಡ್ತಾ ಇರೋದ್ರಿಂದ ಕ್ರೀಡಾಪಟುಗಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಅನ್ನುವಂತ ವಿಷಯವನ್ನು ನಾವು ಚರ್ಚೆ ಮಾಡಿದ್ವಿ ಮೇಡಮ್. ಅದ್ರ ಜೊತೆಗೆ ಈಗ ಕೋಮ್ ಅಂತ ಬರ್ತಾವ ಮೇಡಮ್, ಅವನು ಸಹಿತ ಅರ್ಧ ಅವ್ರಿಗೆ ಅರ್ಧ ಇವ್ರಿಗೇನು ವ್ಯವಸ್ಥೆ ಮಾಡಿವಿ ಮೇಡಮ್. ಫುಟ್ಬಾಲ್ ಟರ್ಫ್ ಮೈದಾನ ಪ್ರಾರಂಭ ಆದ ನಂತರ ಅದಕ್ಕೊಂದು ವೈಜ್ಞಾನಿಕವಾದಂತ ವ್ಯವಸ್ಥೆ ಮಾಡಿ ಕ್ರೀಡಾಪಟುಗಳಿಗೆ ಇನ್ನೂ ಹೆಚ್ಚಿನ ಸೌಲಭ್ಯ ದೊರೆಯುವ ಹಾಗೆ ನಾವು ಕೆಲಸ ಮಾಡ್ತೀವಿ ಮೇಡಮ್. ಖಂಡಿತ ಮಾಡ್ಬೇಕು ಸರ್, ನಿಮ್ ಕರ್ತವ್ಯ ಕೂಡ ಅದು. ಈ ಸುದ್ದಿ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಶರಣ್ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.